ಸೊ ಇವತ್ತಿನ ವ್ಲಾಗ್ ಅಲ್ಲಿ ಸ್ಯಾಮ್ ಸಮೀರ್ ಬ್ರೋ ಬರ್ತಾವ್ರೆ. ಪವರ್ ಇದೆ ಬೈಕಲ್ಲಿ, ಬಟ್ ಪವರ್ನ ಸ್ವಲ್ಪ ಮಿಸ್ಯೂಸ್ ಮಾಡ್ಕೊಂಡ್ರು ನಾವೇ ಇರಲ್ಲ. ಇಲ್ಲಿ ಈ ತರ ನಿಲ್ಸಿದ್ ನೋಡಿ ಇಂಡಿಕೇಟರ್ ಹಾಕಿ, ಯಾಕಂದ್ರೆ ಗಾಡಿಗಳು ಓಡಾಡ್ತಿದ್ದಾವೆ, ಬಂದು ಯಾರೋ ಹೊಡೆದಿಡ್ದವ್ರು ಅಂತ. ಲಿಟ್ರಲಿ ಗೈಸ್ ನೀವು ನಂಬಲ್ಲ, ನಾನು ಎಷ್ಟು ಬೇಜಾರಾಗ್ಬಿಟ್ಟಿದೆ ಅಂದ್ರೆ ಫಸ್ಟ್ ಮೋಟೋ ವ್ಲಾಗಿಂಗ್ ಇದು ನಂದು. ಈ ತರ ಸೆಟಪ್ ಅಲ್ಲಿ ಮಾಡಿಲ್ಲ. ಇದು ಮಿರರ್ ಸರಿ ಇಲ್ಲ ಗುರು, ಸೀರಿಯಸ್ಲಿ ಕಚಡ ಮಿರರ್ ಕೊಟ್ಬಿಟ್ಟವನೆ. ಅವ್ರು ವಾಶ್ ಮಾಡಿಲ್ಲ, ಸಂಜೆ ಬನ್ನಿ ಇವಾಗ ಬಿಸಿ ಇದೀವಿ ಹಂಗೆಲ್ಲ ಅಂದ್ಬಿಟ್ಟು. ಓಕೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ರವಿ ನಾಯಕ್. ಸೂಪರ್ ಆನ್ ಮಾಡ್ಬಿಡ್ಲಾ, ಆರಾಮಾಗಿ ಏನಾದ್ರು ಮಾತಾಡ್ಕೊಂಡು. ಹಲೋ ಹಾಯ್ ಎವ್ರಿವನ್, ದಿಸ್ ಇಸ್ ರವಿ, ವೆಲ್ಕಮ್ ಬ್ಯಾಕ್ ಟು ದಿಸ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂತೀನಿ. ಸೊ ಇವತ್ತಿನ ವ್ಲಾಗ್ ಅಲ್ಲಿ ಸ್ಯಾಮ್ ಸಮೀರ್ ಬ್ರೋ ಬರ್ತಾವ್ರೆ. ಆ್ಯಕ್ಚುಲಿ ಇವಾಗ ಪ್ರೆಸೆಂಟ್ ಆಗಿಲ್ಲ, ನಾನು ಹೋಗ್ತಾ ಇದ್ದೀನಿ, ಆನ್ ದ ವೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಸೊ ಇವಾಗ ನಾನು ಸಮೀರ್ ಬ್ರೋ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಮ್ಯಾಟ್ರ್ ಸ್ಟಾರ್ಟಿಂಗಿಂದ ಹೇಳೋದಾದರೆ, ಲಾಸ್ಟು ಇದಕ್ಕಿಂತ 2 ವಿಡಿಯೋ ಹಿಂದೆ ನಾನೊಂದು ವಿಡಿಯೋ ಹಾಕಿದ್ದೆ ಯೂಟ್ಯೂಬಲ್ಲಿ. ಸಮೀರ್ ಬ್ರೋ ಮನೆಗೆ ಹೋಗಿದ್ದೆ, ಅವರು ಸಿಗಲಿಲ್ಲ ನನಗಂತ ಹೇಳಿದ್ದೆ. ಅದೇ ದಿವಸನೇ ನಾನು ಇನ್ಸ್ಟಾಗ್ರಾಮಿಗೆ ಕೂಡ ಒಂದು ರೀಲ್ ಮಾಡಾಕಿದ್ದೆ, ಅವ್ರು ಸಿಗಲಿಲ್ಲ ನನಗೆ, ಅವ್ರ ಮನೆಗೆ ಹೋಗಿದ್ದೆ ನಾನು ಅಂತ ಮೆನ್ಷನ್ ಮಾಡಿ ಅಂತ ಹೇಳಿದ್ದೆ. ಮೋರ್ ದೆನ್ 2000 ಮೆನ್ಷನ್ಸ್ ಗುರು, ಸೈಕು. ನಾನಾದರೂ ಸೈಕ್ ಆಗ್ಬಿಟ್ಟಿದ್ದೆ. ಆಲ್ಮೋಸ್ಟ್ ಎಷ್ಟು 1 ಮಿಲಿಯನ್ ವ್ಯೂಸ್ ಬಂದಿರೋದು ಆ ವಿಡಿಯೋಗೆ. ಸೊ ತುಂಬ ಜನ ಏನು ಅಂದ್ಕೊಂಡಿದ್ರು ಅಂದರೆ, ಅವರು ರಿಯಾಕ್ಟೇ ಮಾಡಿಲ್ಲ ಬ್ರೋ, ಬಿಟಾಕಿ ಬ್ರೋ ಅಂತಂದು ಹೇಳಿದ್ರಿ. ಬಟ್ ಅವರು ಅದ್ರ ಮಾರನೇ ಸರ್ ರಿಯಾಕ್ಟ್ ಮಾಡಿದ್ರು, ನನಗೆ ಪರ್ಸನಲಿ DM ಮಾಡಿದ್ರು. ಬ್ರೋ ಬನ್ನಿ, ಅವತ್ತು ಸಿಗೋಕ್ಕಾಗಲಿಲ್ಲ, ನಾನು ಮತ್ತೆ ನಿಮಗೆ ಸಿಗ್ತೀನಿ ಶನಿವಾರ ಅಥವಾ ಭಾನುವಾರ ಬನ್ನಿ ಅಂತ ಹೇಳಿದರು. ಸೊ ಇವತ್ತು ಭಾನುವಾರ ದಿನ ಈ ವಿಡಿಯೋ ಶೂಟ್ ಆಗ್ತಾ ಇರೋದು. ಸೊ ನಾನಿವಾಗ ಅವ್ರನ್ನ ಭೇಟಿ ಮಾಡೋಕೆ ಹೋಗ್ತಿದ್ದೀನಿ. ಪ್ರೆಸೆಂಟ್ಲಿ ಈ ಥರ ರೆಡಿಯಾಗಿದ್ದೀನಿ, ಹೋಗ್ತಾ ಇದ್ದೀನಿ ಅವ್ರ ಮನೆಗೆ. ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ ನಾನು, ಏನೋ ಒಂಥರ ಖುಷಿ ಆಗ್ತಿದೆ. ಅವ್ರನ್ನ ಅವತ್ತು ಭೇಟಿ ಮಾಡ್ಬೇಕಾದ್ರೆ ಏನು ಖುಷಿ ಇತ್ತು ಅದೇ ಖುಷಿ ಇವತ್ತಿದೆ. ವಾಪಸ್ ಬರ್ಬೇಕಾದ್ರೆ ಬೇಜಾರಿತ್ತು, ಬಟ್ ಇವತ್ತು ಬೇಜಾರಿರಲ್ಲ. ಯಾಕಂದರೆ ಪರ್ಸ್ನಲಿ ಅವ್ರನ್ನೇ ಮೀಟ್ ಮಾಡೋಕ್ಕಂತ ಹೋಗ್ತಾ ಇದ್ದೀನಲ್ಲ, ಅವರೇ DM ಮಾಡಿ ಕರೆಸಿದ್ದಾರೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ನನ್ನ ಗಾಡಿ ಇವಾಗ ಪ್ರೆಸೆಂಟ್ಲಿ ಅಲ್ಲಿದೆ. ಸೊ ಗಾಡಿ ಸ್ವಲ್ಪ ಗಲೀಜಿತ್ತು, ಗಾಡಿನ ನಾನೇ ಮನೆ ಹತ್ರ ವಾಶ್ ಮಾಡಿಕೊಂಡೆ. ವಾಶ್ ಕೊಡಕ್ಕೆ ತಗೊಂಡೋದಾಗ ಅವ್ರು ವಾಶ್ ಮಾಡಿಲ್ಲ, ಸಂಜೆ ಬನ್ನಿ ಇವಾಗ ಬಿಸಿ ಇದ್ದೀವಿ ಹಂಗೆಲ್ಲ ಅಂದ್ಬಿಟ್ರು. ಸೊ ಹಂಗಾಗಿ ನಾನೇ ಒಂದು ಕೊಡಪಾನ ನೀರು ತೊಗೊಂಬಂದು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಇಲ್ಲಿ ಈ ಥರ ನಿಲ್ಸಿದ್ದೀನಿ ನೋಡಿ ಇಂಡಿಕೇಟರ್ ಹಾಕಿ, ಯಾಕಂದರೆ ಗಾಡಿಗಳು ಓಡಾಡ್ತಿದ್ದಾವೆ, ಬಂದು ಯಾರೋ ಹೊಡೆದಿಡ್ದವ್ರು ಅಂತ. ಸೊ ಹೋಗೋಣ ಬನ್ನಿ, ನೆಕ್ಸ್ಟ್ ನಿಮಗೆ ಮೋಟೋ ವ್ಲಾಗಿಂಗಲ್ಲಿ ಸಿಗ್ತೀನಿ. ಲೆಟ್ಸ್ ಗೋ ಗೈಸ್. ಲಿಟ್ರಲಿ ಗೈಸ್ ನೀವು ನಂಬಲ್ಲ, ನಾನು ಎಷ್ಟು ಬೇಜಾರಾಗ್ಬಿಟ್ಟಿದೆ ಅಂದ್ರೆ, ಅವರು ರಿಪ್ಲೈ ಮಾಡಿದ್ದು ಆಲ್ಮೋಸ್ಟ್ 1000 ಮೆನ್ಷನ್ ಕ್ರಾಸ್ ಆದ ಮೇಲೆ. ಅದಕ್ಕೂ ಮುಂಚೆ ಅವ್ರು ರಿಪ್ಲೈ ಮಾಡಿರಲಿಲ್ಲ. ಇಷ್ಟಕ್ಕೊಂದು ಮೆನ್ಷನ್ಸ್ ಬಂದರು, ಈ ಪಾರ್ಟಿ ವ್ಯೂಸ್ ಬಂದರು, ಅವ್ರು ರಿಪ್ಲೈ ಮಾಡಲಿಲ್ಲ. ಏನು ಗುರು ಇದು ಅಂತ ಸ್ವಲ್ಪ ನನಗೆ ಹರ್ಟ್ ಆಗಿತ್ತು, ತುಂಬ ಬೇಜಾರಾಗಿ ಹೋಗಿತ್ತು. ಬಟ್ ಏನೋ ಅವತ್ತು ಶಿವರಾತ್ರಿ ಹಬ್ಬದ ದಿನ ಶಿವಪ್ಪ ಮೈಮೇನೋ ಏನೋ ಗೊತ್ತಿಲ್ಲ, ನಾನು ಎಲ್ಲೋ ಇದ್ದೆ ಆ ಟೈಮಲ್ಲಿ ಅವರು ಮೆಸೇಜ್ ಹಾಕಿದ್ದಾರೆ. ನಾನು ನೋಡಿರೋದು ಅವ್ರು ಮೆಸೇಜ್ ಹಾಕಿ ಒಂದು 2 ಅವರ್ಸ್ ಆದಮೇಲೆ, ಯಾಕಣ ಅವ್ರು ಮೆಸೇಜ್ ಹಾಕಿ ಒಂದು 2 ಅವರ್ಸ್ ಆದಮೇಲೆ ನಾನು ನೋಡಿದೆ. ಆಮೇಲೆ ಅವ್ರು ಹೇಳಿದ್ರು, ಸಾರಿ ಸಿಗೋಕ್ಕಾಗಿಲ್ಲ, ಮತ್ತು ಇವಾಗ ಸಿಗೋಕ್ಕಾಗಿಲ್ಲ, ನಾನು ಇದು ಭಾನುವಾರ ಅಥವಾ ಸೋಮವಾರ ನಿಮಗೆ ಸಿಗ್ತೀನಿ ಅಂತ DM ಮಾಡಿದ್ರು. ಸೊ ನನಗೂ ಓಕೆ ಒಬ್ಬರ ಖುಷಿ ಆಯಿತು, ಸಿಗೋಣ ಬಿಡಿ ಅಂತಂದು ಹೇಳಿ. ಸೊ ಈಗ ಒಂದು 2-3 ಡೇಸ್ ಗ್ಯಾಪ್ ಆಯಿತು. ಸೊ ಈಗ ಅವ್ರನ್ನ ಭೇಟಿ ಮಾಡೋಕ್ಕೆ ನಾನು ಹೋಗ್ತಾ ಇರೋದು. ನಮ್ಮ ಗಾಡಿ ತೋರಿಸೋಣ, ಒಂದು ರೌಂಡ್ ಓಡಿಸೋಣ, ಹೊಡೀಲಿ, ನೋಡೋಣ. ಇದು ಯಾವ್ದು ಗುರು, ಈ ಗಾಡಿ ಇದು ಮಿರರ್ ಸರಿ ಇಲ್ಲ ಗುರು, ಸೀರಿಯಸ್ಲಿ ಕಚಡ ಮಿರರ್ ಕೊಟ್ಬಿಟ್ಟವನೆ. ಗಾಡಿ ಹೊಡಿಲಿ, ಅವ್ರ ಎಕ್ಸ್ಪೀರಿಯನ್ಸ್ ಹೇಳಿ. ಸೊ ಇದರಲ್ಲಿ 1-2 ಫೋಟೋಗಳು ಹೊಡ್ಕೊಳ್ಳೋಣ, ಪೋಸ್ಟ್ ಮಾಡೋಣ. ಸೊ ಎಸ್ ಅಂದ್ಕೊಂಡಿದ್ದೀನಿ. ಇನ್ನೇನು ಆಲ್ಮೋಸ್ಟ್ ಮನೆ ಹತ್ರ ಬಂದುಬಿಟ್ಟೆ. ಸೊ ನೆಕ್ಸ್ಟ್ ಅವ್ರು ಬಂದಮೇಲೆ ಸಿಗ್ತೀನಿ, ಸ್ಟೇ ಟ್ಯೂನ್. ಆ್ಯಂಡ್ ಇನ್ನೊಂದು ಗೈಸ್, ಅಷ್ಟಕ್ಕೊಂದು ಜನ, ಒಂದು 2000 ಹತ್ತತ್ರ ಜನ ಮೆನ್ಷನ್ ಏನು ಮಾಡಿದ್ರಲ್ಲ, ನಿಮ್ಗೆ ಎಲ್ರಿಗೂ ಇಲ್ಲಿಂದನೇ ಧನ್ಯವಾದಗಳು. ಅಷ್ಟು ಜನ ನನಗೆ ಪ್ರೀತಿ ತೋರಿಸಿದ್ರಿ, ಮಿಲಿಯನ್ ವ್ಯೂಸ್ ಕೊಟ್ರಿ, ಏನೋ ಒಂಥರ ಖುಷಿ ಆಗ್ಬಿಡ್ತು ನನಗೆ. ಅಷ್ಟಕ್ಕೊಂದು ಜನ ನಮ್ಮನ್ನ ಭೇಟಿ ಮಾಡ್ಸೋಕ್ಕೆ ಅವರು ಒಂದು ಪಾತ್ರಧಾರಿಯರಾಗ್ಬಿಟ್ರು. ಸೊ ಅವ್ರು ಮೆನ್ಷನ್ ಮಾಡಲಿಲ್ಲ ಅಂದಿದ್ರೆ ಇವ್ರಿಗೆ ವಿಡಿಯೋ ಹೋಗ್ತಾ ಇರಲಿಲ್ಲ. ಸೊ ಜನ ತುಂಬ ಮೆನ್ಷನ್ ಮಾಡಿದ್ದೀರಾ. ಸೊ ನಿಮ್ಮೆಲ್ರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟು ಬಿಟ್ಟರೆ ಇನ್ನೇನು ನಾವು ಮಾಡೋಕ್ಕಾಗುತ್ತೆ. ಗೈಸ್ ಅವ್ರ ಅಪಾರ್ಟ್ಮೆಂಟ್ ಹತ್ರ ಬಂದು ಒಂದು 10 ಮಿನಿಟ್ಸ್ ಆಯಿತು. ಸೊ ಇವಾಗ ಸಮೀರ್ ಬ್ರೋ ಮೇಲಿಂದ ತೆಗಡೆ ಬರ್ತಾವ್ರೆ. ಆ್ಯಕ್ಚುಲಿ ಅವರು ಆಫ್ಲೈನಲ್ಲಿದ್ದರು, ಸೊ ಅದಕ್ಕೆ ಆವಾಗಲಿಂದ ಮೆಸೇಜ್ ಆಗ್ತಿದ್ದೆ. ಅವ್ರು ನೋಡ್ತಾ ಇರಲಿಲ್ಲ. ಸೆಕ್ಯೂರಿಟಿ ಅಂಕಲಿಗೆ ಬಿಡ್ರಿ ಅಂತ ಅಂದರು, ಸೆಕ್ಯೂರಿಟಿ ಅಂಕಲ್ ಬಿಡ್ತಾ ಇರಲಿಲ್ಲ. ಸೊ ಅದಕ್ಕೆ ಇವಾಗ ಫೈನಲಿ ಸಮೀರ್ ಬ್ರೋನೇ ಆನ್ಲೈನಿಗೆ ಬಂದರು. ಸೊ ಹೇಳಿದೆ 1 ನಿಮಿಷ ತಡೀರಿ ಬರ್ತೀನಿ ಅಂತ ಹೇಳಿದ್ರು. ಸೊ ಎಸ್ ಬರ್ತಿದ್ದಾರೆ, ಸಿಗ್ತೀನಿ. ಗೈಸ್ ಬಂದರು. ಆರಾಮಲ್ಲ? ಆರಾಮ್ ಆರಾಮ್ ಆರಾಮ್. ನಾನು ಆರಾಮ್. ಇದೇನ ಬೈಕ್? ಇದೇ ಬೈಕು.
ಹೊಸ KTM ಇದು. ಹಾಂ, ನ್ಯೂ ಮಾಡಲ್ ಜಂತ್ರಿ. ಓ ಗ್ರೇಟ್ ಬ್ರೋ. ಇದು ಹಳೇದು ಬೇರೆ ಫೇಸ್ ಬರುತ್ತೆ, ಇವಾಗಿಂದ ಇದು ಕಂಪ್ಲೀಟ್ ಬೇರೆ. ಸಕ್ಕತ್ತಾಗಿದೆ. ಓ ನಿಮ್ಮ GoPro ಸೆಟಪ್ಪಾ? ಹಾಂ, ನೈಸ್ ನೈಸ್ ನೈಸ್. ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬ್ ಅಲ್ಲ ಇನ್ಸ್ಟಾಗ್ರಾಮ್? ಯೂಟ್ಯೂಬ್ ಮಾಡ್ತಿದ್ದೆ ಮುಂಚೆ, ಬಟ್ ಬಿಟ್ಬಿಟ್ಟೆ ನಾನು. ವ್ಯೂಸ್ ಬರ್ತಾ ಇರಲಿಲ್ಲ, ಸೊ ಅದಕ್ಕೆ ತುಂಬ ಎಫರ್ಟ್ ಹಾಕಿದೆ, ಬಟ್ ರಿಸಲ್ಟ್ ಸಿಗಲಿಲ್ಲ, ಬಿಟ್ಬಿಟ್ಟೆ. ಸೊ ಅದಕ್ಕೆ ಈ ಮಿನಿ ವ್ಲಾಗ್ಸ್ ಸ್ವಲ್ಪ ಅವಾಗ ಟ್ರೆಂಡ್ ಆಯ್ತಲ್ಲ, ಸೊ ಅದನ್ನ ಎತ್ಕೊಂಡೆ. ಸ್ವಲ್ಪ ಅದು ರಿಸಲ್ಟ್ ಸಿಕ್ತು ಚೆನ್ನಾಗಿ. ಈಗ ಕಂಪ್ಲೀಟ್ಲಿ ಇಂಟು ದಿಸ್ ಅಲ್ಲ? ಓಕೆ. ಮತ್ತೆ ಇದನ್ನ ತೋರ್ಸಕ್ಕೆ ಅವತ್ತು ಬಂದಿದ್ದೆ ನಾನು, ನೀವು ಇರಲಿಲ್ಲ. ಗಾಡಿ ಇಲ್ಲಿತ್ತು, ಬಟ್ ಗಾಡಿ ನೋಡಿದ್ದೆ ನಾನು. ಓಕೆ ಓಕೆ, ಸಕ್ಕತ್ತಾಗಿದೆ. ಥ್ಯಾಂಕ್ ಯು. ಹಿಂಗೆ ಬೈ ಮಾಡ್ಬೋದಾ? ಆರಾಮ್. ಏನಿಲ್ಲ, ದುಡ್ಡು ತಕ್ಕಂಗೆ ಗಾಡಿ ಇದೆ. ಹೌದಾ? ಹಾಂ, ಇದು ಎಷ್ಟು ನನಗೆ ಸ್ವಲ್ಪ ಡಿಸ್ಕೌಂಟಲ್ಲಿ ಕೊಟ್ಟರು. ಎಷ್ಟು 280 ಇತ್ತು. ಹೌದಾ? ಹಾಂ, ತೊಳಿ ಬ್ರೋ, ಒಂದು ರೌಂಡ್ ಹೋಗಿ ಬನ್ನಿ. ರೌಂಡಾ? ಹಾಂ, ಹೆಲ್ಮೆಟ್ ಕೊಡಿ ಬ್ರೋ, ಕೇಸ್ ಹಾಕ್ಬಿಡ್ತಾರೆ ನಮ್ಮ ಮೇಲೆ. ನಿಮ್ಮಲ್ಲ, ನಂಬರ್ ಪ್ಲೇಟ್ ಇಲ್ಲ ಇದರಲ್ಲಿ. ಆದರೂ ಹಾಯ್ ಹಾಕೋಬೋದಲ್ವಾ? ಹ್ಞೂ, ಹಾಕೋಬೋದು, ಆರಾಮಾಗಿ ಹಾಕೋಬೋದು. ಸೂಪರ್. ಆನ್ ಮಾಡ್ಬಿಡ್ಲಾ? ಮಾಡಿ ಮಾಡಿ. ಆರಾಮಾಗಿ ಏನಾದ್ರು ಮಾತಾಡ್ಕೊಂಡು ಬನ್ನಿ. ಆಯ್ತಾ? ಸೊ ಬಾಯ್ಸ್, ಸಮೀರ್ಗಳು ಒಂದು ರೌಂಡ್ ಹೋಗಿ ಬರ್ತಾರೆ ಗಾಡಿನ. ಇಲ್ಲ, ಒನ್ ಡೌನು, ಇನ್ಮೇಲೆ ಮಿಕ್ಕಿದ್ದೆಲ್ಲ ಮೇಲೆ. ಏನು ಮ್ಯಾಸಿವ್ ಆಗಿ ಕಾಣ್ತದೆ ಗುರು ನನ್ನ ಗಾಡಿ ಅಲ್ವಾ? ಅವನು ಎಲ್ಲ ಕೆಳಗೆ ಅಲ್ಲ? ನೈಸ್ ಗೈಸ್. ಓಕೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ರವಿ ನಾಯಕ್ ಅವರ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್ ವ್ಲಾಗ್ಸ್. ನಾನು ಬೈಕ್ ತೊಗೋಬೇಕು ಅಂತಿದ್ದೆ, ಸೊ ಇವತ್ತು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ ಹೆಂಗಿದೆ ಈ ಬೈಕು ಅಂತ. ಓ, ಪವರ್ ಇದೆ ಬೈಕಲ್ಲಿ, ಬಟ್ ಪವರ್ನ ಸ್ವಲ್ಪ ಮಿಸ್ಯೂಸ್ ಮಾಡಿಕೊಂಡ್ರು ನಾವೇ ಇರಲ್ಲ. ಕ್ರೇಜಿ ಆಗಿದೆ ನಿಜವಾಗ್ಲೂ. ಜಾಸ್ತಿ ಪವರ್ ಇದೆ. ನಾವು ಒಂಚೂರು ಜೋಶಲ್ಲಿ ಆಗೋರು ಜಾಸ್ತಿ ಎಕ್ಸಲೇಟರ್ ಕೊಟ್ಟು ಒಂದು ಹಂಪ್ ಎಗರ್ಸಿದ್ವಿ ಅಂದರು ನಾನು ಹೇಳ್ದಂಗೆ ನಾವೇ ಇರೋಲ್ಲ. ಹುಷಾರಾಗಿ ಓಡಿಸ್ಬೇಕು, ರೆಸ್ಪಾನ್ಸಿಬಲಾಗಿ ಓಡಿಸ್ಬೇಕು. ಯಾರೇ ನೋಡ್ತಿದ್ರು ಗಾಡಿ ಓಡಿಸೋರು ಸ್ವಲ್ಪ ರೆಸ್ಪಾನ್ಸಿಬಲಾಗಿ ಓಡಿಸಿ. ಸ್ಪೀಡ್ ಇದೆ ಅಂತೇಳಿ ಹೆಂಗೆ ಎಕ್ಸಲೇಟರ್ ಕೊಟ್ಟು. ಇದು ನನ್ನ ಫಸ್ಟ್ ಮೋಟೋ ವ್ಲಾಗಿಂಗ್ ಅಂದ್ಕೊಳ್ಳಿ. ಫಸ್ಟ್ ಮೋಟೋ ವ್ಲಾಗಿಂಗ್ ಇದು ನಂದು. ಈ ಥರ ಸೆಟಪ್ಪಲ್ಲಿ ಮಾಡಿಲ್ಲ. ಚೆನ್ನಾಗಿದೆ ಗಾಡಿ, ಕ್ರೇಜಿ ಆಗಿದೆ ಬ್ರೋ. ನೈಸ್, ಚೆನ್ನಾಗಿದೆ ಬ್ರೋ. ಮೋಟೋ ವ್ಲಾಗಿಂಗ್ ಅಂದ್ಕೊಳ್ಳಿ. ಏನು ಹೇಳಿ? ಫಸ್ಟ್ ಮೋಟೋ ವ್ಲಾಗಿಂಗ್ ಇದು ನಂದು. ಹೌದಾ? ಓ ಸೂಪರ್. ಸೆಟಪ್ಪಲ್ಲಿ ಮಾಡಿಲ್ಲ. ಚೆನ್ನಾಗಿದೆ ಗಾಡಿ, ಕ್ರೇಜಿ ಆಗಿದೆ ಬ್ರೋ. ನೈಸ್, ಥ್ಯಾಂಕ್ ಯು ಬ್ರೋ. ಓಕೆ ಬಾಯ್ಸ್, ಇವಾಗ ಇಷ್ಟೊತ್ತಂಗೆ ಇಲ್ಲೇ ಇದ್ವಿ. ಸೊ ಸ್ಯಾಮ್ ಬ್ರೋ ನಾನು ಇವಾಗ ಏನಾದರೂ ಜ್ಯೂಸ್ ಏನಾದ್ರು ಕುಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲೇ ಇದ್ದಾರೆ ನೋಡ್ಬೋದು. ಕಾಲ್ ಮಾಡಿ, ಸಿಗುವ. ಥ್ಯಾಂಕ್ ಯು, ಸಿಗೋಣ. ಬಾಯ್. ಓಕೆ ಬಾಯ್ಸ್, ಫೈನಲಿ ಅವ್ರನ್ನ ಮೀಟ್ ಮಾಡಿದ್ದಾಯಿತು. ಆಯ್ತು ಅಂಕಲ್, ಅವರೇ ಬರ ಕೇಳಿದ್ದು ನನಗೆ. ಆ್ಯಕ್ಚುಲಿ ಇವರು ಸೆಕ್ಯೂರಿಟಿ ಅಂಕಲ್ ನನಗೆ ಬಿಡಲ್ಲ ಕಣಪ್ಪ, ಅವರು ಯಾರಿಗೂ ಬಿಡಬೇಡ ಅಂತ ಹೇಳಿದ್ದಾರೆ, ಹಾಗೆ ಹೀಗೆ ಅಂದ್ರ. ಸೊ ಅದಕ್ಕೆ ಅವರೇ ಕರೆಸಿದ್ದು ಅಂದರೂ ಅವ್ರು ನಂಬ್ತಾ ಇರಲಿಲ್ಲ, ಅದಕ್ಕೆ ಹಿಂಗೆ ಅಂದೆ ಅಷ್ಟೇ. ಸೊ ಈಗ ಸಮೀರ್ ಬ್ರೋನ ಮೀಟ್ ಮಾಡಿದ್ದಾಯಿತು, ಅಲ್ಲೋ ವಾಟರ್ ಮೆಲನ್ ಜ್ಯೂಸ್ ಕುಡ್ದಿದ್ದಾಯಿತು. ಬಿಸಿಲು ಸಿಕ್ಕಾಬಟ್ಟೆ ಏನೋ ಒಂಥರ ಖುಷಿ ಆಗ್ತೈತೆ. ಗಾಡಿ ಮೇಲೆ ಕೂತಿದ್ರು, ಗಾಡಿ ಒಂದು ರೌಂಡ್ ಹೊಡೆದ್ರು, ಮೋಟೋ ಬ್ಲಾಗಿಂಗು ಮಾಡೋರು. ಅದೇನು ಮಾತಾಡೋರು ನನಗೆ ಹತ್ರ ಗೊತ್ತಿಲ್ಲ. ಈಗ ಹೋಗಿ ಎಡಿಟಿಂಗ್ ಮಾಡ್ಬೇಕಾದ್ರೆ ನೋಡಿದ್ರೆ ಗೊತ್ತಾಗೋದು. ಇನ್ನು ಪ್ರಾಪರ್ ಬ್ಲಾಗಿಂಗ್ ಸ್ಟಾರ್ಟ್ ಮಾಡ್ಬೇಕಂತ ಕಾಣುತ್ತೆ. ನಾನು ಇನ್ನು ಇಂಪ್ರೂವ್ ಮಾಡಿ ಏನೇನೋ ಅಂದರೆ ಒಳ್ಳೊಳ್ಳೆ ಹೇಳಿದ್ರು ಅವರು. ಲೈಕ್ ಏನೇನು ಮಾಡ್ಬೋದು ನೀವು, ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ತುಂಬ ಐಡಿಯಾಸ್ಗಳು ಕೊಟ್ಟರು. ಸೊ ಇವಾಗ ಏನಿದೆ ಇದನ್ನು ಸ್ವಲ್ಪ ಇನ್ಕ್ರೀಸ್ ಮಾಡಿ ಅಂತಂದೆಲ್ಲ ಹೇಳಿದರು. ಈ ಥರ ಎಲ್ಲ ತುಂಬ ಹೆಲ್ಪ್ ಮಾಡಿದ್ರು. ಒಬ್ರು ಆ ಥರ ನಮ್ಮನ್ನು ಹೆಲ್ಪ್ ಮಾಡಿದ್ರೆ ನಮಗೂ ಖುಷಿ ಆಗುತ್ತೆ, ಇನ್ನೂ ಮೋಟಿವೇಟ್ ಆಗುತ್ತೆ ಗುರು. ಮುಂದೆ ಏನೋ ಮತ್ತೊಂದೇನೋ ಮಾಡೋಕ್ಕೆ, ಇನ್ನೊಂದು ಹೆಜ್ಜೆ ಮುಂದಿಡೋಕ್ಕೆ ಮೋಟಿವೇಟ್ ಆಗುತ್ತೆ. ಸೊ ವಿ ವೆರಿ ಪ್ರೌಡ್, ನಮಗೆ ಖುಷಿ ಆಗುತ್ತೆ, ಹ್ಯಾಪಿ ಅನಿಸುತ್ತೆ. ಸೊ ಮಾತಾಡಿದೆ ಸಮೀರ್ ಬ್ರೋನ, ಏನಿದ್ರು ಹೇಳಿ ಮಾತಾಡೋಣ, ಸಿಗೋಣ ಅಂತಂದು ಹೇಳವ್ರೆ.
ಎಸ್ ಮತ್ತೆ ಸಿಗೋಣ ಗೈಸ್. ಆ್ಯಂಡ್ ನೀವು ಇವಾಗ ತೋರಿಸ್ತಂಥ ಪ್ರೀತಿ ನನಗೆ ಸಖತ್ ಇಷ್ಟ ಆಯಿತು. ಸೊ ಇದೇ ರೀತಿ ಕಂಟಿನ್ಯೂ ಇರಲಿ ನಿಮ್ಮ ಪ್ರೀತಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಗೈಸ್, ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಎಂಡ್ ಮುಟ ನೋಡಿದ್ರೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆ, ಸಿ ಯು ಗೈಸ್, ಬಾಯ್.